ನೋಡಿ ಎಷ್ಟು ಕಲ್ಲಿದ್ದಾವೆ ಇವು. ಸೊ ಪ್ರತಿಯೊಂದು ಕಲ್ಲನ್ನು ಅದೇ ಥರನೇ ಇರೋದು, ಡಿಸೈನ್ ಅದೇ ಥರ ಕೆತ್ತಿದ್ದಾರೆ. ಪ್ರತಿಯೊಂದು ಕೊಂಬು ಮಾಡಿದವರು ಮತ್ತೊಬ್ರು ಸರ್ ಮೇಡಮ್. ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳಿ. 30 ಮೀಟರ್ ಅಗಲದ ಇದು ಮಹಾಕಾಳ ಮಂದಿರ್ ಇದು, ಮತ್ತು ಆ ಕಡೆಗಿರೋದು ಶನೇಶ್ವರ ಮಂದಿರ್ ಇದೆ. ತುಂಬಾ ಚೆನ್ನಾಗಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಹಿಸ್ಟ್ರಿ. ಇದೇನು ಮುಂದೆಗಡೆ ಗಾರ್ಡನ್ ಅಂತ. ಸೊ ಇದು ಮೇನ್ ನರಬಲಿ ಆಗಿರುವಂತ ಜಾಗ ಇದು ಕೂಡ ಒಂದಾಗಿದೆ. ಬಂದು ಒಂದು ವಿಸಿಟ್ ಕೊಡಿ, ತುಂಬಾ ಚೆನ್ನಾಗಿದೆ ಈ ಜಾಗ ಮಾತ್ರ. ನೋಡಿ ಇಲ್ಲಿ ಏನಕ್ಕೆ. ವೆಲ್ಕಮ್ ಟು ಅನ್ನದರ್ ಎಪಿಸೋಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ಸೊಲ್ಲಾಪುರದ ಭುಯಿಕೋಟೆ ಹಿಸ್ಟ್ರಿ ಇವತ್ತಿನ ಎಪಿಸೋಡಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಮಂಟಪ. ಇನ್ನೊಂದು ಈ ಕೋಟೆ ವಿಶೇಷತೆ ಏನಪ್ಪ ಅಂತಂದರೆ, ಶಿವ ದೇವಾಲಯನೂ ಇದೆ ಮತ್ತು ಮಹಾಕಾಳಿ ದ್ವಾರನೂ ಇದೆ, ಶನಿ ದೇವರ ದೇವಸ್ಥಾನವೂ ಇದೆ, ಆಮೇಲೆ ಇಲ್ಲಿ ಮಸೀದಿನೂ ಕೂಡ ಇದೆ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಇವಾಗ ಮಂಟಪ ಇದು. ಸೊ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದೇನು ಕಟ್ಟಿದ್ದಾರೆ, ಹಿಂದೂ ಮತ್ತು ಇಸ್ಲಾಮಿಕ ಧರ್ಮದ ಒಂದು ಇದನ್ನ ಇಟ್ಕೊಂಡು ಇದನ್ನು ಕಟ್ಟಿರೋದು ಇದು. ಸೊ ತುಂಬ ಚೆನ್ನಾಗಿದೆ. ಒಳಗಡೆ ಒಳ್ಳೆ ತಣ್ಣ ಗಾಳಿ ಇದೆ, ತಂಪು ವಾತಾವರಣ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಛತ್ತು, ಮೇಲ್ಗಡೆ ಸ್ಲ್ಯಾಬು ಮತ್ತು ಸಿಮೆಂಟು ಯೂಸ್ ಮಾಡಿಲ್ಲ ಅನ್ಕೊತೀನಿ. ಇದರಲ್ಲಿ ಸುಣ್ಣ ಮತ್ತು ಬೆಲ್ಲ ಹಾಕಿ ಕಟ್ಟಿರುವಂಥ ಗೋಡೆ ಇದೆ. ಏನು ನೋಡ್ರಿ, ಕಲ್ಲು ಎಷ್ಟು ಚೆನ್ನಾಗಿ ಕೈಯಿಂದ ಒಂದು ಕೆತ್ತಿರೋ ಕಲ್ಲು ಇದನ್ನೆಲ್ಲ. ಇವಾಗಿನ ಜನ್ರೇಷನಲ್ಲಿ ಇದನ್ನು ಮಷೀನಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ನಾವು ಇದೇನು ನೋಡ್ತಾ ಇದ್ದೀವಲ್ಲ, ಇದು ತುಂಬ ಚೆನ್ನಾಗಿದೆ ಈ ಮಂಟಪ. ನಾವು ನೋಡಿ ಇವಾಗ ತೋರಿಸ್ತೀನಿ. ನೋಡಿ ಎಷ್ಟು ಕಲ್ಲಿದ್ದಾವೆ ಇವು. ಸೊ ಪ್ರತಿಯೊಂದು ಕಲ್ಲನ್ನು ಅದೇ ಥರನೇ ಇರೋದು, ಡಿಸೈನ್ ಅದೇ ಥರ ಕೆತ್ತಿದ್ದಾರೆ. ಪ್ರತಿಯೊಂದು ಕೊಂಬಕ್ಕೂ ಅಲ್ಲೇನಿದೆ ಫಸ್ಟ್ ಡಿಸೈನ್ ಅದೇ ಡಿಸೈನೇ ಪ್ರತಿಯೊಂದಕ್ಕೂ ಕೆತ್ತಿದ್ದಾರೆ. ಬಟ್ ಅಲ್ಲಲ್ಲೇ ಕೆಲವೊಂದು ಕಡೆಗೆ ಹೊಡೆದಾಕಿದ್ದಾರೆ. ಸೊ ಅದೊಂದು ಬೇಜಾರಾಗುತ್ತೆ. ಸೊ ಇದು ಕಟ್ಟಿರೋದು ಹಿಂದೂ ಮತ್ತು ಇಸ್ಲಾಮಿಕ ಧರ್ಮದ ಒಂದು ಆಧಾರ ಇಟ್ಕೊಂಡು ಕಟ್ಟಿರೋದು. ದೇವರು ಹೇಗಿದ್ದೀರಾ? ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತಿನ ಎಪಿಸೋಡ್ ಬಂದು ಭುಯಿಕೋಟೆ ಕೋಟೆಯ ಒಂದು ಸಣ್ಣ ಒಂದು ಮಾಹಿತಿ ಹಂಚ್ಕೊಳ್ಳೋಣ ಅಂತ. ಇವಾಗ ಇದೇನು ನೋಡ್ತಾ ಇದ್ದೀರಾ, ನೆಕ್ಸ್ಟು ಇದೆ ಪೂರ್ತಿ ಕಾಡೊಳಗಡೆ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಬಟ್ ಕಾಡಲ್ಲ ಇದು. ಬಟ್ ಇಲ್ಲಿ ಹುಲ್ಲುಗಳು ಜಾಸ್ತಿ ಬೆಳೆದಿರೋದಕ್ಕೆ ಆ ಥರ ಫೀಲ್ ಕೊಡ್ತೈತೆ, ಬಟ್ ಕಾಡಲ್ಲ. ಸೊ ನೆಕ್ಸ್ಟು ನಮಗೆ ಕಪಿಲ್ ಸಿದ್ಧಿ ಮಲ್ಲಿಕಾರ್ಜುನ್ ದೇವಾಲಯ ಸಿಗುತ್ತೆ. ಸೊ ಇದೇನು ನೋಡ್ತಾ ಇದ್ದೀರಲ್ಲ ಇವಾಗ, ಇದೇ ಆ ದೇವಸ್ಥಾನ. ಇದರೊಳಗಡೆಗೆ ಶಿವನ ಒಂದು ದೇವಸ್ಥಾನ ಇತ್ತು. ಇದೇನು ಕಾಣಿಸ್ತಾ ಇದೆ ನೋಡಿ, ಹೊಡೆದಾಕಿದಾರಲ್ಲ, ಇದು ಪೂರ್ತಿನೂ ಶಿವನ ದೇವಸ್ಥಾನ. ತುಂಬ ಚೆನ್ನಾಗಿತ್ತು ಆವಾಗ. ಬಟ್ ಇವಾಗ ಕೆಲವೊಂದು ಜನ ಅಲ್ಲಿ ಹೊಡೆದಾಕಿದ್ದಾರೆ. ಅದು ಮೊಘಲರು ಮತ್ತು ಇವರು ಬಂದ ಮೇಲೆ ಹೊಡೆದಾಕಿದ್ದಾರೆ. ಸೊ ಅದೊಂದು ಬೇಜಾರಾಗುತ್ತೆ. ಇನ್ನು ಕೆಳಗಡೆ ಹೋದ್ಮೇಲೆ ಇನ್ನೂ ಚೆನ್ನಾಗಿದೆ, ತೋರಿಸ್ತೀನಿ. ಈ ದೇವಾಲಯ ಪ್ರಾಚೀನ ಚಾಲುಕ್ಯರು ಮತ್ತು ಕಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ. ಮತ್ತು 300-400 ವರ್ಷಗಳ ಹೆಚ್ಚು ಹಳೆಯದಾಗಿದೆ ಎಂದು ಇಲ್ಲಿನ ಜನ ನಂಬ್ತಾರೆ. ಇದು ಸಂಪೂರ್ಣ ಏನಿದೆಯಲ್ಲ, ಇದು ಪೂರ್ತಿನೂ ಕಲ್ಲಿನಿಂದ ಕೆತ್ತಿದೆ. ಮತ್ತು ಇಲ್ಲಿರುವ ಜಾಗ ತುಂಬ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಇಷ್ಟು ಪ್ರಶಾಂತವಾಗಿದೆ ಅಂದರೆ ತುಂಬಾ ಪ್ರಶಾಂತವಾಗಿದೆ ಈ ಜಾಗ. ಮರಾಠರು ಬಂದ ಮೇಲೆ ನಮಗೆ ಮರಾಠರ ಆಳ್ವಿಕೆಯಲ್ಲಿ ಇವೆರಡು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಹೇಳುವ ಒಂದು ಪುರಾವೆ ಇದೆ. ಸೊ ಏನಪ್ಪ ಅಂತಂದರೆ, ಕನ್ನಡದವರು ಮತ್ತೊಬ್ಬರು ಸರ್ ಮೇಡಮು. ಥ್ಯಾಂಕ್ ಯು ಸೋ ಮಚ್ ಸರ್, ಫಾಲೋ ಮಾಡಿದ್ದಕ್ಕೆ. ತುಂಬ ಖುಷಿ ಆಯಿತು ಕನ್ನಡದವ್ರು ಸಿಕ್ಕಿದ್ರು ಇಲ್ಲಿ ಕೂಡ. ಸೊ ಅವರು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ಥರ ಇಲ್ಲಿ ಬೋರ್ಡು ಕೂಡ ಬರೆದಿದೆ, ಶ್ರೀ ಕಪಿಲ್ ಸಿದ್ಧ ಮಲ್ಲಿಕಾರ್ಜುನ್ ಟೆಂಪಲ್ ಅಂತೇಳಿ ಹೊಡೆದಾಕಿದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಆವಾಗಲೇ ಇಲ್ಲಿ ಜೂಮ್ ಮಾಡಿ ತೋರಿಸಿರುವಂಥ ದೇವಸ್ಥಾನದ ಒಂದು ಗುರುತು ಇದು. ನಾಗದೇವತೆ ಓಂ ನಮಃ ಶಿವಾಯ. ನಿಮ್ಗೆ ಅಲ್ಲಿಂದ ಜೂಮ್ ಮಾಡಿದ್ದೆ, ಇವಾಗ ಇಲ್ಲಿಂದ ಜೂಮ್ ಆಗಿ ತೋರಿಸ್ತೀನಿ. ಸೊ ಹೀಗಿದೆ. ಈ ಕಲ್ ಮೇಲೆ ಕೆತ್ತನೆ ನೋಡಿ ಹೇಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಖತ್ ಇಷ್ಟ ಆಯ್ತು ನನಗಂತೂ. ಯಾವ ಥರ ಕೆತ್ತಿದ್ದಾರೆ ಅಂದರೆ, ಮಾಡ್ಕೊಂಡು ಕೂತ್ಕೊಂಡ್ರೆ ನೆಮ್ಮದಿ ಫೀಲ್ ಆಗುತ್ತೆ. ನಾನು ಇವಾಗ ಕೂತ್ಕೊತೀನಿ ಪ್ರಾರ್ಥನೆ ಮಾಡಿಕೊಂಡು. ಇಲ್ಲಿ ಬಂದಾಯಿತು. ಇವಾಗ ಇಲ್ಲಿಂದ ನಿಮ್ಗೆ ಮೇನ್ ಎಂಟ್ರಿ ಸಿಗೋದು. ಸೊ ನೋಡಿ,
ನೋಡಿ ಮೇಲ್ಗಡೆ ಚಪ್ಪಡಿ ಕಲ್ಗಳು ಹಾಕಿ ಇದು ತುಂಬ ಇಂಟರ್ಲಾಕ್ ಮಾಡಿರೋದು ಇಲ್ಲಿ ನೋಡಿ, ಒಂದಕ್ಕೊಂದು ಇಂಟರ್ಲಾಕ್ ಹಾಕಿ ಕಟ್ಟಿರುವಂಥ ಇದೊಂದು ಗೋಡೆ ಆಗಿದೆ. ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಇಲ್ಲಿ ಬಂದಿರೋದೊಂದು ಓಂ ನಮಃ ಶಿವಾಯ ಡೈಲಿ ಪೂಜೆ ಆಗುತ್ತೆ ಇಲ್ಲಿ. ಹೂವು ಮತ್ತು ದೀಪ ಹಚ್ಚಿದ್ದಾರೆ. ಶಿವ ಇರುವಂಥ ಸ್ಥಳ ಇದು. ನಮಃ ಶಿವಾಯ. ಬನ್ನಿ ಆ ಕಡೆಗೆ ಹೋಗೋಣ. ಬಿಸಿಲು ತುಂಬ ಇದೆ, ಕಾಲು ಬೇರೆ ಸುಡ್ತೈತೆ. ನಾವು ಹಿಂಗೂ ಎಂಟ್ರಿ ತಗೋಬಹುದು. ದೇಕು ಓಂ ನಮಃ ಶಿವಾಯ ನಮಃ. ओम नमः शिवाय। ऐसा आ गया। ओम नमः शिवाय। यहाँ से प्रॉपर दिखा देंगे। लोगों को दिखाने का हमारा काम है, तो हम दिखाए बिना दिखाए के हम जा नहीं सकता। ये मंदिर पूरा वास्तुशिल्पी का एक अट्रैक्शन है। पूरा जो भी बनाया बहुत बढ़िया बनाया, अच्छा लगा यहाँ आके मुझे तो। अभी यहाँ से एंट्री और एक एंट्री है, इधर 2 एंट्री है। ये दूसरा एंट्री, पहला एंट्री तो आगे है, ये दूसरा एंट्री है। ಇವಾಗ ಇದು ಈ ಡೋರಿಂದ ಏನಿದೆಯಲ್ಲ ಇದು 2ನೇ ಡೋರ್ ಆಗಿದೆ. ಸೊ ಈ ಕೋಟೆಗೆ 2 ಮುಖ್ಯ ದ್ವಾರ ಅಂತೇಳಿ ಅವಾಗ ಇತ್ತು. ಇದು 2ನೇ मुख्य द्वार, आमेले 1ನೇ मुख्य द्वारನೂ ಇದೆ. सो रुका हुआ है। देखो हमारा ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ. ಇವಾಗ ಇದೇನು ನೋಡ್ತಾ ಇದ್ದೀರಲ್ಲ ಈ ಡೋರು ಅಥವಾ ಇದೊಂದು ಮುಖ್ಯ ದ್ವಾರ ಅಂತ ಏನು ಕರಿತಿದ್ರಲ್ಲ, ಇದಕ್ಕೆ ಮಹಾಕಾಳಿ ದೊಡ್ಡ ಬಾಗಿಲು ಅಂತ ಕರಿತಾ ಇದ್ರು. ಬಟ್ ಇದನ್ನ ಕಟ್ಟೋ ಟೈಮಲ್ಲಿ ಒಬ್ಬ ಬ್ರಾಹ್ಮಣನನ್ನು, ಮದುವೆ ಆಗದಿರೋ ಬ್ರಾಹ್ಮಣನನ್ನು ಜೀವಂತವಾಗಿ ಈ ಗೋಡೆ ಒಳಗಡೆಗೆ ಹಾಕಿ ಕಟ್ಟಿದ್ದು ಅಂತ ಇಲ್ಲಿನ ಜನಗಳು ಹೇಳ್ತಾರೆ. ಇಲ್ಲಿ ನರಬಲಿಯಾಗಿದೆ ಅಂತ ಅರ್ಥ. ಅದಾದಮೇಲೆ ಕೋಟೆ ಬಹುಮನಿ ಕಾಲದಲ್ಲಿ ವಿಶಿಷ್ಟ ಶೈಲಿಯಲ್ಲಿ ಕಟ್ಟಲಾಗಿದೆ. ಈ ದ್ವಿಗುಣ ಕೋಟೆ ಗೋಡೆಗಳನ್ನು ಹೊಂದಿದೆ ಮತ್ತು ಈ 3 ಬದಿಗಳಲ್ಲಿ 30 ಮೀಟರ್ ಅಗಲದ ದೊಡ್ಡ ದೊಡ್ಡ ಗೋಡೆಗಳು ಕಟ್ಟಿದ್ದಾರೆ. ಏನು ನೋಡ್ತಾ ಇದ್ದೀರಲ್ಲ ಇದು ಮಹಾಕಾಳ ಮಂದಿರ್. ಇದು ಮತ್ತು ಆ ಕಡೆಗಿರೋದು ಶನೇಶ್ವರ ಮಂದಿರ್ ಇದೆ. ಸೊ ಈ ಗೋಡೆ ಒಳಗಡೆ ಇದ್ರ ಪಕ್ಕನೇ ಇರುವಂಥ ಗೋಡೆ ಒಳಗಡೆಗೆ ನರಬಲಿ ಆಗಿರೋದು ಅಂತ ಹೇಳಿದ್ದು. ಆವಾಗಲೇ ನಾನು ಏನು ತೋರಿಸಿ ಹೇಳಿದ್ನಲ್ಲ, ಅದೇ ಗೋಡೆಗೆ ಒಂದು ನರಬಲಿ ಆಗಿರುವಂಥ ಜಾಗ. ನೋಡ್ತಕ್ಕಂತೆ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಈ ನೋಡಿ, ಇಲ್ಲಿ ಒಳಗಡೆ ಕೂಡ ದಾರಿ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ मराठी नहीं आता, क्षमा कीजिए। है मैं पढ़ के आप लोग को सुनना चाहता है। श्री शनेश्वर मंदिर, ओम नमः शिवाय। ये शनेश्वर मंदिर है, ये महाकालेश्वर मंदिर है। देख लो आप भी। ಈ ಕೋಟೆ 14ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಮತ್ತು ಮೊಘಲರು ಮರಾಠರು ಸೇರಿ ಆಳಿದರು. 1668ರಲ್ಲಿ ಮರಾಠರು ಕೋಟೆಯನ್ನು ವಶಪಡಿಸಿಕೊಂಡಿದ್ರು ಮತ್ತು ಔರಂಗಜೇಬ್ ಏನಿದ್ದಾನಲ್ಲ 1685ರಿಂದ 86 ಅವಧಿಯಲ್ಲಿ ಇವನು ವಾಸವಾಗಿದ್ದನು ಈ ಒಂದು ಕೋಟೆ ಒಳಗಡೆಗೆ. ಮತ್ತು ಇಲ್ಲಿ ಬೆಳ್ಳಿ ನಾಣ್ಯಗಳು ಸಹ ಮುದ್ರಿಸಲಾಯಿತು ಅಂತ ಒಂದು ಪುರಾವೆ ಇದೆ. ಅದಾದಮೇಲೆ ಇನ್ನು ಪೇಶ್ವೆಗಳು, ಬ್ರಿಟಿಷರು ಮತ್ತು ಪೇಶ್ವೆಗಳ ನಡುವೆ ಒಂದು ಯುದ್ಧ ನಡೆಯಿತು. ಬ್ರಿಟಿಷರು ಯುದ್ಧಕ್ಕಿಂತ ಮುಂಚೆ 1795 ಮತ್ತು 1818ರಲ್ಲಿ ಈ ಕೋಟೆ ಮರಾಠರ ಒಂದು ಆಳ್ವಿಕೆಯಲ್ಲಿತ್ತು. 2ನೇ ಬಾಜಿರಾವ್ ಪೇಶ್ವೆ ಅನ್ನೋರು ಇಲ್ಲಿದ್ರು ಅಂತ ಹೇಳ್ತಾರೆ. ಅದಾದಮೇಲೆ ಬ್ರಿಟಿಷರು ಯುದ್ಧ ಮಾಡಿ ಮತ್ತೆ ಮರಾಠರ ಕೈಯಿಂದ ಈ ಒಂದು ಕೋಟೆನ ಅವರು ವಶಪಡಿಸ್ಕೊಂಡ್ರು ಅಂತ ಮಾಹಿತಿ ಇದೆ. ಬಿಜಾಪುರದ ಸುಲ್ತಾನ ಇಸ್ಲಾಂ ಆದಿಲ್ ಶಾ ತನ್ನ ಮಗಳಿಗೆ ಅಹಮದ್ ನಗರದ
ಬುರ್ಹಾನ್ ನಿಜಾಮ್ ಪಾಷಾಗೆ ಮದುವೆ ಮಾಡಿಕೊಟ್ಟಾಗ ವರದಕ್ಷಿಣೆ ರೂಪವಾಗಿ ಸೋಲಾಪುರ ಕೋಟೆಯನ್ನು ನೀಡುತ್ತೀನಿ ಅಂತೇಳಿ ಘೋಷಿಸಿದ್ದ. ಆದರೆ ಮದುವೆ ಆದಮೇಲೆ ಅವನ ಮಾತಿಗೆ ತಕ್ಕಂತೆ ವಾಪಸ್ ಕೊಡಲಿಲ್ಲ ಕೋಟೆನ. ಅದಾದಮೇಲೆ ನಿಜಾಮ್ ಶಾಗೆ ಮದುವೆಕ್ಕಿಂತ ಮುಂಚೆನೇ ನೀನು ಈ ಥರ ಹೇಳಿದ್ಯಾ, ಮದುವೆ ಆದಮೇಲೆ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಅವನು 2 ಸಾರಿ ಇವನ ಮೇಲೆ ಯುದ್ಧ ಮಾಡಿದಾಗ ಆಮೇಲೆ ಸೋತು, ಆಯ್ತಪ್ಪ ನಿನಗೆ ಕೋಟೆ ಕೊಡ್ತೀನಿ ಅಂತೇಳ್ಬಿಟ್ಟು ಸೋಲಾಪುರ ಕೋಟೆನ ಕೊಟ್ಬಿಟ್ಟ ಬುರ್ಹಾನ್ ನಿಜಾಮ್ ಶಾಗೆ. ಸೊ ಇದೊಂಥರ ವರದಕ್ಷಿಣೆ ರೂಪದಲ್ಲಿ ಈ ಕೋಟೆನ ಸೋಲಾಪುರದಿಂದ ಹಾತಿ ಖಾನೆ ಕಾ ಪಾಸ್ ಅಂತ ಹೇಳಿದ್ರು ನನಗೆ. ಅಹ್ಮದ್ ನಗರದ ನಿಜಾಮ್ ಶಾಗಳಿಗೆ ವರದಕ್ಷಿಣೆ ರೂಪದಲ್ಲಿ ಕೊಡಲಾಯಿತು. ಇವಾಗ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಮೇನ್ ಡೋರ್ ಆಗಿತ್ತು ಅವಾಗಿನ ಒಂದು ರಾಜರ ಆಳ್ವಿಕೆಯಲ್ಲಿ. ಇದೇ ಒಂದು ಮೇನ್ ಬಾಗಿಲು. ಸೊ ಇದೇನು ನೋಡ್ತಾ ಇದ್ದೀರಲ್ಲ ಇವಾಗ ನೋಡಿ, ಈ ಜಾಗದಲ್ಲೂ ಕೂಡ ನರಬಲಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಮದುವೆ ಆಗದಿರೋ ಬ್ರಾಹ್ಮಣನನ್ನು ಮತ್ತು ಗರ್ಭಿಣಿ ಮಹಿಳೆಯನ್ನು ಸೇರಿಸಿ ನರಬಲಿ ಕೊಟ್ಟಿರುವಂಥ ಜಾಗ ಇದು ಕೂಡ. ಸೊ ನರಬಲಿ ಏನಕ್ಕೆ ಕೊಟ್ರಪ್ಪ ಅಂತಂದರೆ, ಗೋಡೆ ಕಟ್ಟಿದ್ರು ನಿಲ್ತಾ ಇರಲಿಲ್ವಂತೆ, ಆ ಕಾರಣಕ್ಕಾಗಿ ನರಬಲಿ ಕೊಟ್ಟಿದ್ದು ಅಂತ ಜನಗಳು ಹೇಳ್ತಾರೆ. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಕೂಡ ಒಂದು ಭಯಾನಕ ಘಟನೆ. ಯಾಕಂದರೆ ಜೀವಂತ ಮನುಷ್ಯನ ಗೋಡೆ ಒಳಗಡೆಗೆ ಹಾಕಿ ಕಟ್ಟಬೇಕಂದ್ರೆ ಅದು ಸಾಧಾರಣ ಒಂದು ಮಾತೆ ಅಲ್ವೇ ಅಲ್ಲ. ಸೊ ಅದೇನು ನೋಡ್ತಾ ಇದ್ದೀರಲ್ಲ, ಅದು ಮೇಲ್ಗಡೆಗೆ ಮಕಾನ್ ಅಂತಾರ, ಒಂಥರ ಈ ಜನಗಳು ಇರೋಕ್ಕೆ ಹಿಂದಿಯಲ್ಲಿ ಮಕಾನ್ ಅಂತ ಕರೀತಾರಲ್ಲ, ಆ ಥರ ಇದು ಮುಂದೆಗಡೆಗೆ ಇದೇನು ಮರ ಗಿಡ ಏನು ಇವಾಗ ನಾನು ಓಡಾಡ್ತಾ ಇದ್ದೀನಿ, ಇದು ಮೈದಾನ. ಸೊ ಜನಗಳು ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಈ ಮೈದಾನದ ಒಳಗಡೆಗೆ ಬಂದ ತಕ್ಷಣ 4 ಕಡೆಯಿಂದನೂ ಸೈನಿಕರು ಸೇರಿ ಈ ಮೈದಾನದ ಒಳಗಡೆಗೆ ಹೊರಗಡೆ ರಾಜ್ಯದಿಂದ ಬಂದಿರೋರನ್ನ ಸಾಯಿಸೋದಕ್ಕೆ ಒಂದು ಪ್ಲ್ಯಾನ್ ಮಾಡಿರುವಂಥ ಜಾಗ ಇದು ಕೂಡ. ಅಂದರೆ ಈ ಗೋಡೆ ಹೊರಗಡೆಗೆ ಆದಷ್ಟು ಇಲ್ಲೇ ಸಾಯಿಸೋಣ ಜನಗಳಿಗೆ ಅಂತೇಳಿ ಈ ಜಾಗದಾಗ ಅಲ್ಲೇನು ಮೇಲ್ಗಡೆ ಮಕಾನ್ ಕಾಣಿಸ್ತಲ್ಲ ಅಲ್ಲೆಲ್ಲ ಜನಗಳನ್ನ ಇರ್ತಿದ್ರು ಸೈನಿಕರು. ಇದೆಲ್ಲ ಅವ್ರ ಮನೆಗಳು ಇರೋಕ್ಕೆ ಜಾಗ, ಕುದುರೆ ಕಟ್ಟಕ್ಕೆ, ಪ್ರತಿಯೊಂದಕ್ಕೂ ಈ ಜಾಗದಲ್ಲಿ ವ್ಯವಸ್ಥೆ ಇತ್ತು. ಇದು ತುಂಬ ಚೆನ್ನಾಗಿರೋದು ಏನಪ್ಪ ಅಂತಂದರೆ ಇಲ್ಲಿ ಹಿಸ್ಟ್ರಿ. ಇದೇನು ಮುಂದೆಗಡೆ ಗಾರ್ಡನ್ ಅಂತ ನಾನು ಓಡಾಡ್ತಾ ಇದ್ದೀನಲ್ಲ ಇವಾಗ, ಇಲ್ಲಿ ಎಲ್ಲ ಥರದ್ದು ಒಂದು ಆ್ಯಕ್ಟಿವಿಟಿ ನಡೆಯುವಂಥ ಜಾಗ ಆಗಿತ್ತು ಅವಾಗಿನ ಕಾಲದಲ್ಲಿ. ಸೊ ನೋಡಿ ಹಿಂದೆಗಡೆಗೆ ಎಷ್ಟು ಚೆನ್ನಾಗಿದೆ. ಸೊ ಇದು ಮೇನ್ ನರಬಲಿ ಆಗಿರುವಂಥ ಜಾಗ ಇದು ಕೂಡ ಒಂದಾಗಿದೆ. 2 ಜಾಗದಲ್ಲಿ ನರಬಲಿ ಆಗಿರೋದು. ಸೊ ಇವಾಗ ನಾನು ಹಿಂದೆಗಡೆ ಕಾಣಿಸ್ತಾ ಇದ್ದೆ ನೋಡಿ ಗಾರ್ಡನ್ ಥರ, ಅದೇ ಜಾಗದಲ್ಲೇ ಈ ಬೇರೆ ಸೈನಿಕರನ್ನ ಒಂದು ಅಡ್ಡಗಟ್ಟುವಂಥ ಜಾಗ ಆಗಿತ್ತು ಅದು ಕೂಡ. ಸೊ ನೋಡಿ ಎಷ್ಟು ದೊಡ್ಡ ದೊಡ್ಡ ಗೋಡೆ ಒಳಗಡೆ, ಆ ಒಳಗಡೆಯಿಂದ ಅವೆಲ್ಲ ಜಾಗ ಇತ್ತು. ಅದೇನು ಹೋಲ್ಗಳು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಈ ಮದ್ದು ಗುಂಡು ಅವು ಇವು ಹಾಕೋದಕ್ಕೆ ಅದು ಜಾಗ ಮಾಡಿದ್ದು. ಅದನ್ನು ಒಂಥರ ಕಿಟಕಿ ಥರ ಅನ್ಬೋದು, ಈ ಮನೆ ಕಿಟಕಿ ಹೆಂಗಿರ್ತಾವೋ ಆ ಥರ. ನೋಡಿ ಎಷ್ಟು ದೊಡ್ಡ ದೊಡ್ಡ ಗೋಡೆ ಇದೆ. ಒಂದ್ಸಲನಾದರೂ ಇಲ್ಲಿ ಫ್ಯಾಮಿಲಿ ಸಮೇತ ಬಂದು ಒಂದು ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ ಈ ಜಾಗ ಮಾತ್ರ. ನೋಡಿ ಇಲ್ಲಿ ಏನಕ್ಕೆ ಇಷ್ಟೊಂದು ವಿಶೇಷತೆ ಆಗಿದೆ ಅಂದರೆ, ಈ ಜಾಗ ಮಾತ್ರ ಅದು ಕಮಾನ್ ಒಳಗಡೆಗೆ ಸೈನಿಕರು ಕೂತ್ಕೊಂತಿದ್ರಂತೆ. ಯಾರಾದರೂ ಬಂದರೆ ಅಲ್ಲಿಂದನೇ ಪೆಟ್ರೋಲ್ ಅಲ್ಲ, ಸೀಮೆ ಎಣ್ಣೆ ಹಾಕಿ, ಆವಾಗಿನ ಟೈಮಲ್ಲಿ ಸೀಮೆ ಎಣ್ಣೆ ಹಾಕಿ ಸೈನಿಕರನ್ನ ಸುಡ್ತಾಯಿದ್ರು ಅಂತ. ಆಮೇಲೆ ಮದ್ದುಗುಂಡು ಅವು ಇವು ಹಾಕಿಬಿಟ್ಟು ಸುಡ್ತಾಯಿದ್ರು ಅಂತ. ಬನ್ನಿ ಇವಾಗ ನಾವು ಆಚೆಗೆ ಹೋಗೋಣ. ಏನು ನೋಡ್ತಾ ಇದ್ರಲ್ಲ, ಇವಾಗ ಆಚೆ ಬಂದೆ ನಾನು. ಹೋಗ್ಬೇಕಾದ್ರೆ ಏನು ಬಂದು ಬರಬೇಕಾದ್ರೂ ಅದೇ ದಾರಿ ಆಗಿದೆ. ಸೊ ಆಚೆ ಬಂದಮೇಲೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಒಳಗಡೆಗೆ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇವಾಗ ಈ ಸದ್ಯಕ್ಕೆ ಸಖತ್ತಾಗಿದೆ ಇದು ಕೂಡ. ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಈ ಮಹಾರಾಷ್ಟ್ರದ ಗೋರ್ಮೆಂಟ್ ಏನಿದೆಯಲ್ಲ, ಇದು ಪೂರ್ತಿ ಬಿದ್ದಿರೋ ಗೋಡೆನ ಕಟ್ಟಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟಾಗುತ್ತೋ ಅಷ್ಟು ಕಟ್ಟಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲೆಲ್ಲ ಬಿದ್ದಿದೆ. ಇದೇನು ಸುಣ್ಣ ಇದೆ ನೋಡಿ ಗೋಡೆಗೆ ಹಾಕೋಕ್ಕೆ. 3 ಡ್ರಮ್ ಥರ ಮಾಡಿದ್ದಾರೆ. ಇದು ನಾವು ಕನ್ನಡದಲ್ಲಿ ಈ ನೀರಿನ ಹೌದು ಅಂತ ನಾವು ಕರಿತೀವಿ, ಟ್ಯಾಂಕರ್ ಥರ. ಸೊ 3ರಲ್ಲೂ ಫುಲ್ ಸುಣ್ಣ ಇದೆ.
ಇದು ಇವಾಗಕ್ಕೂ ಸುಣ್ಣ ಹಾಕಿ ಕಟ್ತಾರೆ ಅಂತಲ್ಲ, ಬಟ್ ಇದು ಸುಣ್ಣನ ಗೋಡೆ ಹೊಡಿಯೋಕ್ಕೆ. ಇವಾಗೇನು ನಾನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ರೀಸೆಂಟಾಗಿ ಕಟ್ಟಿರೋ ಗೋಡೆ. ನೋಡಿ ಮುಂದೆಗಡೆ ನಡೀತಾ ಇದೆ ಕಟ್ಟಡ. ತುಂಬ ಚೆನ್ನಾಗಿದೆ. ಇದು ತುಂಬ ಇಷ್ಟ ಆಯಿತು ನನಗೆ, ಯಾಕಂದರೆ ಹಾಳಾಗೋದನ್ನ ತಡೆದ್ಬಿಟ್ಟು ಮತ್ತೆ ಅದಕ್ಕೆ ಒಂದು ಜೀವ ತುಂಬ್ತಾ ಇದ್ದಾರಲ್ಲ, ಅದು ತುಂಬ ಇಷ್ಟ ಆಯಿತು. ನೋಡಿ ಮೇಲ್ಗಡೆ ಜನಗಳು ಓಡಾಡ್ತಾ ಇದ್ದಾರೆ, ಅವರು ನೀರು ಹೊಡೆಯೋದಕ್ಕೆ, ಕಟ್ಟಿರೋದನ್ನು ಆರಿಸೋಕ್ಕೆ ನೀರು ಸ್ಪ್ರೇ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. आएगा देखो इधर पूरा दीवार का बांधकाम चालू है. ठीक है, ಇಷ್ಟಿದೆ ನೋಡಿ ಫ್ರೆಂಡ್ಸ್. ಇದು ಬಂದು ಕುಹಿಕೋಟದ ಒಂದು ಕತೆ ಇವತ್ತಿನ ಎಪಿಸೋಡ್ ಆಗಿದೆ. ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಒಂದು ಸಂದರ್ಭ ನನಗೆ ಒದಗಿಸಿಕೊಟ್ಟಿದ್ದಾರೆ ನೀವೆಲ್ಲರೂ ಸೇರಿ. ಸೊ ಇದೇ ಥರ ಪ್ರೋತ್ಸಾಹ ಇರಲಿ ನಿಮ್ಮದು. ನೋಡಿ ಹಿಂದೆಗಡೆ ಗಾರ್ಡನು ಇದೆ, ಇಲ್ಲಿ ಕೂತ್ಕೊಳ್ಳಬಹುದು. ಸೊ ಇದಾಗಿದೆ. ಇಲ್ಲಿಂದ ಔಟ್ ಸೈಡ್ ನಾವು ಇನ್ನು ಎಕ್ಸಿಟ್ ಆಗುವಂಥದ್ದು. ಎಂಟ್ರಿ ಆಗಿರೋ ಗೇಟು ಮತ್ತು ಎಕ್ಸಿಟ್ ಗೇಟು ಇವಾಗ ಒಂದೇ ಆಗಿದೆ. ಇವಾಗ ದಾರಿ ಸೊ ಇಲ್ಲೇ ತೋರಿಸಿದ್ನಲ್ಲ, ಬಂದಿದ್ದು ಇದೇ ದಾರಿಯಿಂದ, ಮತ್ತು ತಿರ್ಗಾ ಹೋಗ್ಲೂಬೇಕು ಇದೇ ದಾರಿಯಿಂದ. ಇಲ್ಲ ಇದೆ ನೋಡಿ, ಒಳ್ಳೆ ಮರ, ಎಷ್ಟು ಚೆನ್ನಾಗಿದೆ ನೋಡಿ. ಗಾರ್ಡನ್ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿ ಇಷ್ಟ ಆಯಿತು. ಒಳ್ಳೆ ಹೂವು ಥರ ಕಾಣ್ತಾ ಇದೆ ನೋಡಿ. ಅದು ಹೂವಲ್ಲ, ಬಟ್ ಚೆನ್ನಾಗಿದೆ. ಇದು ಇವತ್ತಿನ ಎಪಿಸೋಡು. ತುಂಬ ಇಷ್ಟ ಆಯಿತು ನನಗೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಕ್ಕತ್ತಾಗಿದೆ. ಎಲ್ಲರಿಗೂ ನಮಸ್ಕಾರಗಳು, ತಿರ್ಗಾ ನಮಸ್ತೆ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಹೀಗೆ. ಸೊ ನಮಸ್ಕಾರ. ಬಾಟ್ಲು ಒಂದು ಫಸ್ಟು ಡಸ್ಟ್ಬಿನ್ಗೆ ಹಾಕ್ಬೇಕು ನಾನು, ಅಂದರೆ ನೀರು ಸ್ವಲ್ಪ ಇದೆ, ನೀರು ಕುಡಿದ್ಬಿಟ್ಟು ಆಮೇಲೆ ಡಸ್ಟ್ಬಿನ್ಗೆ ಹಾಕ್ಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ಇದಕ್ಕಿಂತ ಚೆನ್ನಾಗಿರೋ ಜಾಗ ಮತ್ತು ಚೆನ್ನಾಗಿರೋ ಒಂದು ಎಕ್ಸ್ಪೀರಿಯೆನ್ಸ್ ಒಟ್ಟಿಗೆ ಬರ್ತಾ ಇರ್ತೀನಿ. ಏನೋ ಒಂದು ಹೊಸ ಮಾಹಿತಿ ಇಟ್ಕೊಂಡು ಬರ್ತೀನಿ ನೆಕ್ಸ್ಟು ಕೂಡ. ಸೊ ನಿಮ್ಮದು ಇದೇ ಥರ ಸಪೋರ್ಟ್ ಇರಲಿ.